صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಕೂದಲು ಬಾಚುವಾಗ ಈ ರೀತಿ ಬಾಚಿದರೆ ಸುನ್ನತ್ತು ಸಿಗಲಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಷ್ಟಪಟ್ಟಂತಹ ಒಂದು ರೀತಿಯಾಗಿದೆ ಇದು. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿದ್ದರು. ಯುಜಿಬುಹು ಅತ್ತಯಮ್ಮುನು ಫಿ ಶಅನಿಹಿ ಕುಲ್ಲಿಹಿ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಲ್ಲ ವಿಷಯದಲ್ಲೂ ಕೂಡ ಬಲಭಾಗವನ್ನು ಮುಂದಿಸುವುದು, ಅಂದರೆ ಬಲಭಾಗದಿಂದ ಪ್ರಾರಂಭಿಸುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಟ್ಟಿದ್ದರು. ಫಿ ತುಹೂರಿಹಿ, ಶುದ್ಧೀಕರಣದ ವಿಷಯದಲ್ಲೂ, ವ ತರಜ್ಜುಲಿಹಿ, ಕೂದಲು ಬಾಚುವಂತಹ ವಿಷಯದಲ್ಲೂ, ವ ತನಉಲಿಹಿ, ಚಪ್ಪಲು ಧರಿಸುವಂತಹ ವಿಷಯದಲ್ಲೂ ಕೂಡ. ಅಂದರೆ ಶುದ್ಧೀಕರಣದ ವಿಷಯದಲ್ಲೂ, ಕೂದಲು ಬಾಚುವ ವಿಷಯದಲ್ಲೂ, ಚಪ್ಪಲು ಹಾಕುವ ವಿಷಯದಲ್ಲೂ, ಈ ರೀತಿ ಒಳ್ಳೆಯದಾದಂತಹ ಎಲ್ಲ ವಿಷಯದಲ್ಲೂ ಕೂಡ ಬಲಭಾಗದಿಂದ ಪ್ರಾರಂಭಿಸುತ್ತಿದ್ದರು ಎಂದು. ಆದ್ದರಿಂದ ನಾವು ಕೂದಲು ಬಾಚುವಂತಹ ಸಂದರ್ಭದಲ್ಲಿ ಮೊದಲು ಬಲಭಾಗದಿಂದ ಪ್ರಾರಂಭಿಸಬೇಕು. ಅದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಟ್ಟಂತಹ ರೂಪ. ಆ ರೀತಿ ನಾವು ಕೂದಲು ಬಾಚುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ಸುನ್ನತ್ ನಮಗೆ ಸಿಗಲಿದೆ. ಆದ್ದರಿಂದ ಕೂದಲು ಬಾಚುವಂತಹ ಸಂದರ್ಭದಲ್ಲಿ, ಅದೇ ರೀತಿ ನಾವು ಬಾಚಿಕೊಡುವಂತಹ ಸಂದರ್ಭದಲ್ಲಿ ಬಲಭಾಗದಿಂದ ಪ್ರಾರಂಭಿಸೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.